ಒಬ್ಬ ಮಿಡಲ್ ಕ್ಲಾಸ್ ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ ಓಡ್ತಾನೆ ಇರ್ತಾನೆ. ದಿನ ಓಡ್ತಾನೆ. ಅವನು ಹುಟ್ಟಿದಾಗಿಂದ ಸ್ಕೂಲ್ಗೆ ಓಡ್ತಾನೆ, ಕಾಲೇಜ್ಗೆ ಓಡ್ತಾನೆ, ಜಾಬ್ ಹಿಡಿಯೋಗೋಸ್ಕರ ಓಡ್ತಾನೆ, ಜಾಬ್ ಸಿಕ್ಕಾ ಕೂಡ ಓಡ್ತಾ ಇರ್ತಾನೆ, ಮದುವೆ, ಮಕ್ಕಳು, ರಿಟೈರ್ಮೆಂಟು, ಆಮೇಲೆ ಸತ್ತು ಹೋಗ್ತಾನೆ, ಸಾಯೋವರೆಗೂ ಕೂಡ ಓಡ್ತಾನೆ. ಬಟ್ ಅವನು ಓಡ್ತಾ ಇರೋದು ಜೀವನವೆಂಬ ಟ್ರೇಡ್ ಮಿಲ್ ಅಲ್ಲಿ, ಗ್ರೌಂಡ್ ಅಲ್ಲಿ ಅಲ್ಲ. ಟ್ರೇಡ್ ಮಿಲ್ ಅಲ್ಲಿ ಓಡ್ತಾ ಇರೋದ್ರಿಂದ ಅವನು ಎಲ್ಲಿ ಕೂಡ ಗುರಿ ಮುಟ್ಟಕ್ಕಾಗಲ್ಲ. ಅವನು ಎಲ್ಲಿರ್ತಾನೆ ಅಲ್ಲೇ ಇರ್ತಾನೆ. ಅವನು ಟ್ರೇಡ್ ಮಿಲ್ ಅಲ್ಲಿ ಏನಕ್ಕೆ ಓಡ್ತಾ ಇದ್ದಾನೆ, ಒಂದು ರೋಡ್ ಅಲ್ಲಿ ಏನಕ್ಕೆ ಓಡ್ತಾ ಇಲ್ಲ ಅಂತಂದ್ರೆ ಎಲ್ರೂ ಮಾಡುವಂತ ಮಿಸ್ಟೇಕ್ಸ್ ಅನ್ನೇ ಅವನು ಮಾಡ್ತಿದ್ದಾನೆ. ಸೊ ಎಲ್ರೂ ಲೈಫ್ ಹೇಗಿರುತ್ತೆ, ಎಲ್ರೂ ಲೈಫ್ ಹೇಗೆ ಎಂಡ್ ಆಗುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ, ಅದೇ ತರ ಇವನ್ ಲೈಫ್ ಕೂಡ ಇರುತ್ತೆ. ಸೊ ಈ ವಿಡಿಯೋದಲ್ಲಿ 5 ಮಿಸ್ಟೇಕ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಆ 5 ಮಿಸ್ಟೇಕ್ಸ್ ಮಾಡೋದ್ರಿಂದ ನಮ್ಮ ಲೈಫ್ ಯಾವ ತರ ಇರುತ್ತೆ ಅದೇ ತರ ಇರುತ್ತೆ, ಏನು ಚೇಂಜ್ ಆಗಲ್ಲ. ಈ 5 ಮಿಸ್ಟೇಕ್ಸ್ ನಾವು ಫೈಂಡ್ ಔಟ್ ಮಾಡಿ ಚೇಂಜ್ ಮಾಡಿದ್ರೆ ನಮ್ಮ ಲೈಫ್ ಈ 99% ಜನರಿಗಿಂತ ಬೇರೆ ಇರುತ್ತೆ. ಏನವು ಮಿಸ್ಟೇಕ್ಸ್? ನಂಬರ್ 1, ನಾವು ನಮ್ಮ ಸ್ಯಾಲರಿ ಜೀವನ ಮಾಡ್ತಾ ಇರ್ತೀವಿ. ಅಂದ್ರೆ ಪ್ರತಿ ಮಂತ್ ನಮ್ಗೆ ಸ್ಯಾಲರಿ ಬರದೇ ಇದ್ರೆ ನಮ್ಮ ಜೀವನ ಸಾಗೋದೇ ಇಲ್ಲ. ಇದಕ್ಕೆ ನಾವು ಲಿವಿಂಗ್ ಪೇ ಚೆಕ್ ಟು ಪೇ ಚೆಕ್ ಅಂತೀವಿ. ನಾವು ಪ್ರತಿ ತಿಂಗಳು ನಮ್ಮ ಸ್ಯಾಲರಿ ಮೇಲೆ ಡಿಪೆಂಡ್ ಆಗಿರ್ತೀವಿ. ಪ್ರತಿ ತಿಂಗಳು ನಮ್ಮ ಸ್ಯಾಲರಿ ಬರ್ದೇ ಇದ್ರೆ ನಮ್ಮ ಜೀವನ ಸಾಗಿಸೋಕೆ ನಮ್ಮ ಕಡೆ ಏನೋ ಒಂದು ಫಂಡ್ ಕೂಡ ಇರಲ್ಲ. ಏನೋ ಒಂದು ಅಕಸ್ಮಾತ್ ಆಗಿ ಏನೋ ಒಂದು ಎಮರ್ಜೆನ್ಸಿ ಬಂದು ನಮ್ಮ ಜಾಬ್ ಇಂದ ನಮ್ಮನ್ನ ಕಿತ್ತಾಕಿದ್ರೆ ಒಂದು 2 ರಿಂದ 3 ತಿಂಗಳು ಸಾಗಿಸೋಕೆ ನಮ್ಮ ಕಡೆ ದುಡ್ಡು ಇರಲ್ಲ. ಆ ಲೆವೆಲ್ಗೆ ನಮ್ಮ ಜೀವನವನ್ನ ನಾವು ಫ್ರೇಮ್ ಮಾಡ್ಕೊಂಡಿರ್ತೀವಿ. ನಾನು ನಿಮ್ಗೊಂದು ಡೇಟಾ ಹೇಳ್ತೀನಿ. ಮೋಸ್ಟ್ ಆಫ್ ದ ಎಂಪ್ಲಾಯೀಸ್ ಏನ್ 9 to 5 ಅಲ್ಲಿ ಜಾಬ್ ಮಾಡ್ತಾರಲ್ಲ, 80% ಜನ ಸ್ಯಾಲರಿ ಬಂದ ಒಂದು ವಾರದಲ್ಲಿ ತಮ್ಮ ಸ್ಯಾಲರಿಯನ್ನ ಖಾಲಿ ಮಾಡ್ತಾರೆ. ಒಂದು ವಾರದಲ್ಲಿ ಸ್ಯಾಲರಿನ ಖಾಲಿ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಸ್ಯಾಲರಿ ಯಾವಾಗ ಬರುತ್ತೆ ಅನ್ನೋದನ್ನ ವೇಟ್ ಮಾಡ್ತಾ ಕೂಳ್ತಾನೆ. ಇದು ಅವನ್ ತಪ್ಪಲ್ಲ, ಇದು ನಮ್ಮ ಸಿಸ್ಟಮೇ ಆಗಿರೋದು. ನಾವು ಸ್ಕೂಲ್ ಅಲ್ಲಿ ಇದ್ದಾಗ ಈ ಪರ್ಸನಲ್ ಫೈನಾನ್ಸ್ ಬಗ್ಗೆ ಯಾರು ಕೂಡ ಮಾತಾಡಲ್ಲ, ಒಂದು ಸಬ್ಜೆಕ್ಟ್ ಕೂಡ ಇಲ್ಲ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಇಂಟಿಗ್ರೇಷನ್, ಪ್ರೊಬಬಿಲಿಟಿ, ಕಾಂಬಿನೇಷನ್ ಈ ತರ ಕಲ್ತ್ಬಿಟ್ಟು ಏನ್ ಯೂಸ್ ಆಗ್ತಾ ಇದೆ? ಸೈನ್ಸ್ ಕಲ್ತೀವಿ, ಬಯಾಲಜಿ ಕಲ್ತೀವಿ, ಏನ್ ಯೂಸ್ ಆಗ್ತಾ ಇದೆ? ನನ್ನ ಪ್ರಕಾರ 2 ಕಾನ್ಸೆಪ್ಟ್ ನಮ್ಮ ಎಜುಕೇಶನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಒಂದು ಪರ್ಸನಲ್ ಫೈನಾನ್ಸ್, ಸೆಕೆಂಡ್ ಬಂದ್ಬಿಟ್ಟು ಕಾನ್ಸ್ಟಿಟ್ಯೂಷನ್. ನಮಗೆ ನಮ್ಮ ಸಂವಿಧಾನದ ಬಗ್ಗೆ ಗೊತ್ತಿರಬೇಕು, ನಮಗೆ ರೂಲ್ಸ್ ಬಗ್ಗೆ ಗೊತ್ತಿರಬೇಕು, ಲಾ ಬಗ್ಗೆ ಗೊತ್ತಿರಬೇಕು. ಕಷ್ಟ ಅಂತ ಬಂದಾಗ ಈ ಪೊಲೀಸ್ ಕಡೆಯಿಂದ, ಈ ಕೋರ್ಟ್ ಕಡೆಯಿಂದ ನಮ್ಮನ್ನ ಬಚಾವ್ ಮಾಡುತ್ತೆ. ಪರ್ಸನಲ್ ಫೈನಾನ್ಸ್ ಬಗ್ಗೆ ನಮಗೆ ಯಾರು ಹೇಳದೇ ಇರೋ ಕಾರಣ ನಮಗೆ ಯಾವ ತರ ಮನಿ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ನಾವು ಸ್ಯಾಲರಿ ಬಂದಾಗ ಅಲ್ಲಿ ಇಲ್ಲಿ ಖರ್ಚು ಮಾಡಿಬಿಟ್ಟು ಒಂದೇ ವಾರದಲ್ಲಿ ಖಾಲಿ ಮಾಡ್ತೀವಿ, ಆಮೇಲೆ ಸ್ಯಾಲರಿ ಬರೋಗೋಸ್ಕರ ವೇಟ್ ಮಾಡ್ತೀವಿ. ಜಸ್ಟ್ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದ್ರೆ ನಮ್ಮ ಲೈಫ್ ಅಲ್ಲಿ, ಅಂದ್ರೆ ನಮ್ಮ ಹೆಲ್ತ್ ಇಶ್ಯೂ ಆಗಿರ್ಬೋದು, ನಮ್ಮ ಜಾಬ್ ಇಂದ ನಮ್ಮನ್ನ ಹೊರಗಡೆ ಹಾಕಿರ್ಬೋದು, ಅಥವಾ ಏನೋ ಒಂದು ನಮ್ಮ ಫ್ರೆಂಡ್ಗೆ ಆಕ್ಸಿಡೆಂಟ್, ಮನೆಯವರಿಗೆ ಹೆಲ್ತ್ ಇಶ್ಯೂ ಬಂದಾಗ ನಮ್ ಕಡೆ ₹1 ಎಮರ್ಜೆನ್ಸಿ ಫಂಡ್ ಅಂತ ಇರಲ್ಲ. ಎಮರ್ಜೆನ್ಸಿ ಫಂಡ್ ಹಾಗಂದ್ರೆ ಏನು? ಎಮರ್ಜೆನ್ಸಿ ಫಂಡ್ ಬಗ್ಗೆ ಗೊತ್ತಿರಲ್ಲ. ಏನಕ್ಕಂದ್ರೆ ಎಜುಕೇಶನ್ ಅಲ್ಲಿ ಇದನ್ನೆಲ್ಲ ಕಲ್ಸಿರಲ್ಲ. ಎಮರ್ಜೆನ್ಸಿ ಫಂಡ್ ಅಂದ್ರೆ ನಾವು ಏನಾದ್ರೂ ಕಷ್ಟ ಅಂತ ಬಂದಾಗ ಈ ಫಂಡ್ ನಮ್ಗೆ ಕೈ ಹಿಡಿಯುತ್ತೆ. ನಮಗೆ ಕಷ್ಟ ಅಂತ ಬಂದಾಗ ನಾವು ಇವ್ರ ಕಡೆ ಸಾಲವನ್ನ ಕೇಳದೆ ನಾವು ಏನಾದ್ರೂ ಇಶ್ಯೂ ಬಂದಾಗ ಇದನ್ನ ಯೂಸ್ ತಗೋಬಹುದು. ಈ ಕಾನ್ಸೆಪ್ಟ್ ನಾವು ಚಿಕ್ಕವರಿದ್ದಾಗಲೇ ನಾವು ಕಲ್ತಿದೀವಿ. ಒಂದು ಪಾಠ ಇತ್ತು ಗೊತ್ತಾ, ಹಕ್ಕಿ ಮತ್ತೆ ಇರುವೆ. ಹಕ್ಕಿ ಏನ್ ಮಾಡುತ್ತೆ, ಬೇಸಿಗೆಯಲ್ಲಿ ಅದು ಹಾರಾಡ್ತಾ ಏನ್ ಸಿಗುತ್ತೆ ಅದನ್ನ ತಿಂತ ಜೀವನ ಸಾಗಿಸ್ತಾ ಇರುತ್ತೆ. ಬಟ್ ಇರುವೆ ಏನ್ ಮಾಡುತ್ತೆ, ಅವಾಗ ಅದನ್ನ ತಿನ್ನದೆ ಅದು ಕಷ್ಟಪಟ್ಟು ಆ ಹಾರವನ್ನ ಕೂಡಿಡ್ತಾ ಇರುತ್ತೆ. ಏನಕ್ಕೆ? ಮಳೆಗಾಲದಲ್ಲಿ ಅದು ಯೂಸ್ ಆಗುತ್ತೆ ಅಂತ ಹೇಳಿ. ಅದೇ ತರ ನಾವು ಬೆಂಕಿ ಹತ್ತಿದಾಗ ನೀರನ್ನ ಹುಡ್ಕೋ ಬದಲು ಅಡ್ವಾನ್ಸ್ ಆಗಿ ನಾವು ಪ್ರಿಪೇರ್ ಆಗೋದು, ಎಮರ್ಜೆನ್ಸಿ ಫಂಡ್ ಅಂತ ಹೇಳಿ. ಕಷ್ಟ ಕಾಲದಲ್ಲಿ ಅದು ಯೂಸ್ ಆಗುತ್ತೆ. ಈ ತರ ನೀವು ಜಸ್ಟ್ ಪ್ರೆಸೆಂಟ್ ಅಲ್ಲಿ ಜೀವನ ಮಾಡೋದು ಬಿಟ್ಬಿಟ್ಟು ಸ್ವಲ್ಪ ಫ್ಯೂಚರ್ಗೋಸ್ಕರ, ಅಂದ್ರೆ ಎಮರ್ಜೆನ್ಸಿಗೋಸ್ಕರ ನಿಮ್ಮ ದುಡ್ಡನ್ನ ಸೇವ್ ಮಾಡಿ. ಸ್ಯಾಲರಿ ಟು ಸ್ಯಾಲರಿ ಜೀವನ ಮಾಡಬೇಡಿ. ಸ್ಯಾಲರಿ ಟು ಸ್ಯಾಲರಿ ಜೀವನ ಮಾಡೋಕೆ ಇನ್ನೊಂದು ಕಾರಣ ಬಂದ್ಬಿಟ್ಟು ಅವ್ರಿಗೆ ತಮ್ಮ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅನ್ನೋದು ಕೂಡ ಕ್ಲಿಯರ್ ಆಗಿ ಗೊತ್ತಿರಲ್ಲ. ಸೊ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಇಗ್ನೋರಿಂಗ್ ದ ಬಜೆಟ್ ಅಂಡ್ ಟ್ರ್ಯಾಕಿಂಗ್ ದೇರ್ ಎಕ್ಸ್ಪೆನ್ಸಸ್. ಒಂದು ಗೌರ್ಮೆಂಟ್ ಸ್ಮೂತ್ ಆಗಿ ರನ್ ಆಗೋಕೆ ಅವರು ಕೂಡ ಪ್ರತಿ ವರ್ಷ ಬಜೆಟ್ ಮಾಡ್ತಾರೆ. ಈ ಸೆಕ್ಟರ್ ಅಲ್ಲಿ ಇಷ್ಟು ದುಡ್ಡು ಹೋಗಬೇಕು, ಈ ಇನ್ಫ್ರಾಸ್ಟ್ರಕ್ಚರ್, ಈ ಡೆವಲಪ್ಮೆಂಟ್ ಆಗೋಕೆ ಇಷ್ಟು ಬಜೆಟ್ ಅನ್ನ ನಾವು ಅಲೋಕೇಟ್ ಮಾಡ್ಬೇಕಂತ ಹೇಳಿ. ಅದೇ ತರ ನಾವು ಕೂಡ ನಮ್ಮ ಸ್ಯಾಲರಿ ಬರೋಕ್ಕಿಂತ ಮುಂಚೆ, ಅಂದ್ರೆ 1 ಮಂತ್ ಅಡ್ವಾನ್ಸ್ ಆಗಿ ಸ್ಯಾಲ್ರಿ ಬಂದಾಗ ಆ ದುಡ್ಡು ಎಲ್ಲೆಲ್ಲಿ ಹೋಗ್ಬೇಕು, ಎಲ್ಲಿ ಖರ್ಚಾಗಬೇಕು, ನಾವು ಎಷ್ಟು ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿ ಕ್ಲಿಯರ್ ಆಗಿ ಬಜೆಟ್ ಮಾಡಬೇಕು. ಸರಿ, ಇವತ್ತು ಸ್ಯಾಲ್ರಿ ಬಂತಾ, ಸ್ಯಾಲ್ರಿ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ನಾವು ಅಲ್ಲಿ ಇಲ್ಲಿ ಖರ್ಚು ಮಾಡಿಬಿಡ್ತೀವಿ. ಫೋನ್ ತಗೊಳ್ಳೋದು, ಬಟ್ಟೆ ತಗೊಳ್ಳೋದು, ಅವ್ರಿಗೆ ಕೊಡೋದು, ಇವ್ರಿಗೆ ಕೊಡೋದು, ಈ ತರ. ಅಂದ್ರೆ ನಮ್ ದುಡ್ಡು ಅಲ್ವೇ ಅಲ್ಲ, ಒಂದು ಫ್ರೀ ಮನಿ ತರ ನಾವು ಖರ್ಚು ಮಾಡ್ತೀವಿ. ಅದನ್ನ ಬಿಟ್ಬಿಟ್ಟು ನಾವು ಒಂದು ಬಜೆಟ್ ಮಾಡೋದು. ಒಂದು ರೂಲ್ ಇದೆ, 50-30-20 ಅಂತ ಹೇಳಿ, ಒಂದು ಬಜೆಟಿಂಗ್ ರೂಲ್. ಅದೇನ್ ಹೇಳುತ್ತೆ, 50% ನಷ್ಟು ನಿಮ್ಮ ದುಡ್ಡನ್ನ, ನಿಮ್ಮ ಸ್ಯಾಲರಿನ ನೀವು ನಾರ್ಮಲ್ ಎಕ್ಸ್ಪೆನ್ಸ್ ಮೇಲೆ ಖರ್ಚು ಮಾಡಿ. ರೂಮ್ ರೆಂಟು, ಎಲೆಕ್ಟ್ರಿಸಿಟಿ ಬಿಲ್ಲು, ನಿಮ್ಮ ಎಜುಕೇಶನ್, ಟ್ರಾನ್ಸ್ಪೋರ್ಟೇಷನ್ಸ್, ಡೀಸೆಲ್, ಪೆಟ್ರೋಲ್, ಈ ತರ ಇತ್ಯಾದಿ ಈ ತರ ಮೇಲೆ ನಿಮ್ಮ 50% ಸ್ಯಾಲರಿಯನ್ನ ಖರ್ಚು ಮಾಡಿ. ಇನ್ 30% ಅನ್ನ ನೀವು ನಿಮ್ಮ ವಾಂಟ್ಸ್ ಇರುತ್ತಲ್ಲ, ಅಂದ್ರೆ ಬಟ್ಟೆ, ಶಾಪಿಂಗು, ಟ್ರಿಪ್ಸು, ಬೈಕ್ಸು, ಗ್ಯಾಜೆಟ್ಸು, ಈ ತರ ಖರ್ಚು ಮಾಡಿ. ಆಮೇಲೆ ನಿಮ್ಮ 20% ಅನ್ನ ನೀವು ನಿಮ್ಮ ಫ್ಯೂಚರ್ಗೋಸ್ಕರ, ನೀವು ಬೇಸಿಗೆಯಲ್ಲಿ ಇದ್ದು ಮಳೆಗಾಲದಗೋಸ್ಕರ ನೀವು ಸೇವ್ ಮಾಡಿ. ಎಮರ್ಜೆನ್ಸಿ ಫಂಡು,
ಇನ್ಶೂರೆನ್ಸು, ಇನ್ವೆಸ್ಟ್ಮೆಂಟು ಈ ಥರ. ಎಷ್ಟೋ ಜನರಿಗೆ ತಮ್ಮ ಸ್ಯಾಲ್ರಿ ಎಷ್ಟಿದೆ ಅಂತ ಗೊತ್ತಿರುತ್ತೆ. ಬಟ್ ಎಕ್ಸಾಕ್ಟ್ ಆಗಿ ಎಕ್ಸ್ಪೆನ್ಸ್ ಎಷ್ಟಿದೆ ಅಂತ ನಿಮಗೆ ಗೊತ್ತಾ? ನಿಮಗೆ ಗೊತ್ತಾ? ನೀವು ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತಾ? ಆಲ್ಮೋಸ್ಟ್ ಗೊತ್ತಿರಲ್ಲ. ಏನಕ್ಕೆ ನಾವು ಅದನ್ನ ಟ್ರ್ಯಾಕ್ ಮಾಡ್ತಾ ಇರಲ್ಲ. ಅದನ್ನ ನೀವು ಟ್ರ್ಯಾಕ್ ಮಾಡಿ. ಪ್ರತಿ ದಿನ ಟ್ರ್ಯಾಕ್ ಮಾಡ್ಬೇಕಂತ ಏನಿಲ್ಲ. ಅಟ್ ಲೀಸ್ಟ್ ವಾರಕ್ಕೊಮ್ಮೆ ಸಂಡೇ ನೀವು ಫ್ರೀ ಇರ್ತಿರಲ್ಲ, ಅವತ್ತು ನೀವು ಒಂದು ಬುಕ್, ಎಕ್ಸೆಲ್ ಶೀಟು, ಆ್ಯಪು, ಸಾಫ್ಟ್ವೇರ್ ನಲ್ಲಿ ನೀವು ನಿಮ್ಮ ಎಕ್ಸ್ಪೆನ್ಸ್ ಅನ್ನ ಟ್ರ್ಯಾಕ್ ಮಾಡ್ತಾ ಹೋಗಿ. ನಾನು ಒಂದು ವಾರ ಎಲ್ಲಿ ಖರ್ಚು ಮಾಡಿದೆ, ಓಕೆ ಸಬ್ಸ್ಕ್ರಿಪ್ಷನ್ ಇಷ್ಟ ಆಯ್ತು, ಆಮೇಲೆ ಬಟ್ಟೆ ಶಾಪಿಂಗು, ಹೋಮ್ ರೆಂಟ್ ಇಷ್ಟು ಕೊಟ್ಟೆ, ಇದೆಲ್ಲ ನೀವು ಟ್ರ್ಯಾಕ್ ಮಾಡ್ತಾ ಹೋಗಿ. ನಾನು ಇದನ್ನ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಯಾವ ತರ ಟ್ರ್ಯಾಕ್ ಮಾಡ್ತೀನಿ ಅಂತ ಹೇಳಿ ಅದನ್ನ ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ. ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಪಡುವಷ್ಟು ಕಷ್ಟ ಯಾವ ವ್ಯಕ್ತಿ ಕೂಡ ಪಡಲ್ಲ. ಲೋವರ್ ಮಿಡಲ್ ಕ್ಲಾಸು ಅವ್ರ ಕಡೆ ದುಡ್ಡಿಲ್ಲ ಅಂತ ಹೇಳಿ ಅವರು ಸೈಲೆಂಟ್ ಆಗ್ತಾರೆ. ಅಪ್ಪರ್ ಮಿಡಲ್ ಕ್ಲಾಸು ಅವ್ರ ಕಡೆ ದುಡ್ಡು ಇರುತ್ತೆ, ಅವ್ರು ಚಿಂತೆನೆ ಮಾಡಲ್ಲ. ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಸಿಕ್ಕಾಬಳೆ ಪ್ರೆಷರ್ ತಗೊಳ್ತಾನೆ, ಮೈಂಡ್ ಸೆಟ್ ಇಂದ ಕೂಡ, ಫಿಸಿಕಲಿ ಕೂಡ ಎಷ್ಟೋ ಕಷ್ಟ ಪಡ್ತಿರ್ತಾನೆ ತನ್ನ ಗೋಲ್ ಅನ್ನ ಅಚೀವ್ ಮಾಡೋಕೆ. ಬಟ್ ಈ ಗೋಲ್ ಅಚೀವ್ ಮಾಡೋ ದಾರಿಯಲ್ಲಿ ಅವನು ತನ್ನ ಹೆಲ್ತ್ ಅನ್ನ, ತಮ್ಮ ಫ್ಯಾಮಿಲಿ ಹೆಲ್ತ್ ಅನ್ನ ಇಗ್ನೋರ್ ಮಾಡ್ತಾನೆ. ಎಲ್ಲರೂ ಲೈಫ್ ಅಲ್ಲಿ ಒಂದು ಸಿಚುವೇಶನ್ ಬಂದೇ ಬರುತ್ತೆ. ಅವ್ರ ಪೇರೆಂಟ್ಸ್ಗೆ ಆಗ್ಲಿ ಅಥವಾ ತಮಗಾಗ್ಲಿ, ತಮ್ಮ ಫ್ಯಾಮಿಲಿ ಇದ್ದವ್ರಿಗೆ ಯಾರಿಗಾದ್ರೂ ಕೂಡ ಹೆಲ್ತ್ ಎಮರ್ಜೆನ್ಸಿ ಬಂದಾಗ, ಅಡ್ಮಿಟ್ ಆದಾಗ 5-10 ಲಕ್ಷ ಸಡನ್ ಆಗಿ ಏನಾದ್ರು ಈ ತರ ಎಕ್ಸ್ಪೆನ್ಸ್ ಬಂದ್ರೆ ಅದನ್ನ ಹ್ಯಾಂಡಲ್ ಯಾವ ತರ ಮಾಡೋದು ಅನ್ನೋದು ಗೊತ್ತಿರಲ್ಲ. ಅವಾಗ ಏನ್ ಮಾಡ್ತಾನೆ, ಅಲ್ಲಿ ಇಲ್ಲಿ ಸಾಲ ಕೇಳ್ತಾನೆ. ಎಲ್ಲಿ ಕೂಡ ಸಾಲ ಸಿಗದೆ ಇದ್ದಾಗ ನಾವು ಪರ್ಸನಲ್ ಲೋನು ಅಥವಾ ಬಂಗಾರ ಅಡವಿ ಇಡೋದು ಈ ತರ ಮಾಡ್ತೀವಿ. ಅದು ಎಷ್ಟೇ ಇಂಟ್ರೆಸ್ಟ್ ಇದ್ರೂ ಕೂಡ ನಮಗೆ ದುಡ್ಡಿನ ಎಮರ್ಜೆನ್ಸಿ ಇರೋಗೋಸ್ಕರ ನಾವು ದುಡ್ಡನ್ನ ತೆಗೆದುಕೋತೀವಿ ಹೈ ಇಂಟ್ರೆಸ್ಟ್ ಜೊತೆಗೆ. ಈ ಟ್ರಾಪ್ ಅಲ್ಲಿ ನಾವು ಸಿಕ್ಕೊಂಡ್ರೆ ಅದರಿಂದ ಹೊರಗಡೆ ಬರೋಕೆ ನಮಗೆ 4-5 ವರ್ಷ ಬೇಕು. ಸೊ ಈ ಮಿಸ್ಟೇಕ್ ಅನ್ನ ನೀವು ಮಾಡಬೇಡಿ. ನಿಮ್ಮ ಕಡೆ ಕಷ್ಟ ಅಂತ ಹೆಲ್ತ್ ಇಶ್ಯೂ ಬಂದಾಗ ನಿಮ್ಮ ಕಡೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಲೇಬೇಕು. ನನಗೆ ಗೊತ್ತಿಲ್ಲ ಏನು ಮಾಡ್ತಾರ, ನಿಮ್ಗೆ ಎಷ್ಟು ಬೇಗ ಆಗುತ್ತೆ ಒಂದು ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡ್ಕೊಳ್ಳಿ, ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ಎಷ್ಟೋ ಪ್ರೀಮಿಯಮ್ ಕವರೇಜ್ ಇರಲಿ, 2 ಲಕ್ಷ ಇರಲಿ, 3 ಲಕ್ಷ ಇರಲಿ, 5 ಲಕ್ಷ ಇರಲಿ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಅದನ್ನ ಸ್ಟಾರ್ಟ್ ಮಾಡಿ. ನೀವು ಹೇಳ್ಬೋದು ನಮಗೆ ಕಂಪ್ನಿ ವತಿಯಿಂದ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ, ಅದ್ರ ಮೇಲೆ ನೀವು ನಂಬ್ಕೋಬೇಡಿ. ಯಾವಾಗ ನೀವು ಕಂಪ್ನಿ ಸ್ವಿಚ್ ಮಾಡ್ತೀರಾ ಗೊತ್ತಿಲ್ಲ. ಸೊ ಪ್ರತಿ ಇನ್ಶೂರೆನ್ಸ್ ಮೇಲೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಂತ ಇರುತ್ತೆ. ಒಂದು ಇನ್ಶೂರೆನ್ಸ್ ಸ್ಟಾರ್ಟ್ ಆಯ್ತು ಅಂದ್ರೆ 3 ವರ್ಷ 4 ವರ್ಷವರೆಗೂ ನೀವು ಆ ಡಿಸೀಸ್ ಮೇಲೆ ನೀವು ಕ್ಲೇಮ್ ಮಾಡೋಕ್ಕಾಗಲ್ಲ. ಹಾರ್ಟ್ ರಿಲೇಟೆಡ್, ಕಿಡ್ನಿ ಸ್ಟೋನ್ ರಿಲೇಟೆಡ್ ಈ ತರ. ಸೊ ಪ್ರತಿ ನೀ ಕಂಪ್ನಿ ಸ್ವಿಚ್ ಮಾಡಿದಾಗ ಮತ್ತೆ ಹೊಸ ಇನ್ಶೂರೆನ್ಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 3 ವರ್ಷ ನೀವು ಕ್ಲೇಮ್ ಮಾಡೋಕ್ಕಾಗಲ್ಲ. ಅಂದ್ರೆ ಇವತ್ತು ನೀವು ಇನ್ಶೂರೆನ್ಸ್ ತಗೊಂಡು ನಾಳೆ ನೀವು ಕ್ಲೇಮ್ ಮಾಡಕ್ ಹೋದ್ರೆ ಅದು ಬರಲ್ಲ. ಎಷ್ಟೋ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. ಹೆಲ್ತ್ ಇನ್ಶೂರೆನ್ಸ್ ದವರು ಸೋಷಿಯಲ್ ವರ್ಕ್ ಏನ್ ಮಾಡ್ತಾ ಇಲ್ಲ, ಅದು ಅವ್ರದ ಬಿಸ್ನೆಸ್. ಅವ್ರು ಎಷ್ಟಾಗುತ್ತೆ ಅವರು ನಿಮ್ಮನ್ನ ಈ ತಪ್ಪುಗಳನ್ನ ಕಂಡುಹಿಡಿದು ಕ್ಲೇಮ್ ಅನ್ನ ರಿಜೆಕ್ಟ್ ಮಾಡೋಕೆ ನೋಡ್ತಾ ಇರ್ತಾರೆ. ಸೊ ನೀವು ಕಂಪನಿ ಇನ್ಶೂರೆನ್ಸ್ ಅನ್ನ ಬಿಟ್ಟು ಬೈ ದ ವೇ ಕಂಪನಿ ನಿಮಗೆ ಏನು ಫ್ರೀ ಆಗಿ ಕೊಡ್ತಾ ಇಲ್ಲ, ಗೌರ್ಮೆಂಟ್ ಕಂಪಲ್ಸರಿ ಮಾಡಿದೆ ಅಂತ ಹೇಳಿ ಅವರು ಇನ್ಶೂರೆನ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಹೊರತು ಅವರು ಏನು ಸೋಷಿಯಲ್ ವರ್ಕ್ ಮಾಡ್ತಾ ಇಲ್ಲ. ಸೊ ಕಂಪನಿ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ನಿಮಗೆ ಅಂತ ಹೇಳಿ ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ ಅಲ್ಲಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿ. ಇದ್ರ ಬಗ್ಗೆ ನಿಮಗೆ ಹೆಲ್ಪ್ ಬೇಕಿತ್ತು ಅಂದ್ರೆ ಕಮೆಂಟ್ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿ, ನಾನು ಅದ್ರ ಬಗ್ಗೆ ಕ್ಲಿಯರ್ ಆಗಿ ವಿಡಿಯೋ ಮಾಡ್ತೀನಿ. ಇದಷ್ಟೇ ಅಲ್ಲದೆ ನಾನು ಇವಾಗ ಅಂತೂ ಎಷ್ಟು ಕೇಸ್ ನೋಡ್ತಾ ಇದ್ದೀನಿ ಅಂತಂದ್ರೆ 30 ಒಳಗಡೆ ಜನ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಿದ್ದಾರೆ. ಎಂತ ಕಾಲ್ ಬಂದಿದೆ ನೋಡಿ. ಇದೇನು ಹೇಳುತ್ತೆ ನಮಗೆ, ಲೈಫ್ ಈಸ್ ಸೋ ಅನ್ಪ್ರೆಡಿಕ್ಟೇಬಲ್. ನಾವು ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ. ಅದ್ರ ಸಲುವಾಗಿ ನಿಮ್ ಹೆಸರಲ್ಲಿ ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ನಂಬ್ಕೊಂಡಿರೋರಿಗೆ ಬೇಕಾಗುತ್ತೆ. ನೀವೇನೋ ಹೋಗ್ಬಿಡ್ತೀರಿ, ಬಟ್ ನಿಮ್ ನಂಬ್ಕೊಂಡಿರೋರಿಗೆ ಏನ್ ಮಾಡ್ಬೇಕು? ಅದ್ರ ಸಲುವಾಗಿ ಒಂದ್ ಎಷ್ಟೋ ಇರ್ಲಿ, ನೀವು 2 ಕೋಟಿ 5 ಕೋಟಿ ಮಾಡಿಸ್ಬೇಡಿ. ಕವರೇಜ್ 20 ಲಕ್ಷ ಮಾಡಿಸಿ, 50 ಲಕ್ಷ ಮಾಡಿಸಿ, 1 ಕೋಟಿ ಮಾಡಿಸಿ. ನೀವು ಎಷ್ಟು ಬೇಗ ಮಾಡಿಸ್ತೀರಾ ಅಷ್ಟು ಪ್ರೀಮಿಯಂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವು ಒಂದು ಟರ್ಮ್ ಇನ್ಶೂರೆನ್ಸ್ ನಿಮ್ ಹೆಸರಲ್ಲಿ ಮಾಡಿಸಿಡಿ. ಬಟ್ ಇದ್ರ ಬಗ್ಗೆ ನಿಮ್ಮ ಫ್ಯಾಮಿಲಿ ಅವರಿಗೆ ಹೇಳಿ, ಓಕೆ ಈ ಸರ ಮಾಡಿಸಿದೀನಿ ಅಂತ ಹೇಳಿ. ಅದರ್ವೈಸ್ ನೀವು ಹೋಗ್ಬಿಟ್ರೆ ನೀವು ಮಾಡಿಸಿದ್ರ ಇಲ್ಲ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಸೊ ಅದು ಲ್ಯಾಪ್ಸ್ ಆಗಿಬಿಡುತ್ತೆ. ಸೊ ಯಾರಾದ್ರಿಗೆ ಒಬ್ಬರಿಗೆ ನಿಮ್ಮ ಮನೇಲಿ ಇದ್ದವ್ರಿಗೆ ಹೇಳಿ. 4th ಮಿಸ್ಟೇಕ್, ಇದನ್ನ ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ, ಟೇಕಿಂಗ್ ಲೋನ್ಸ್. ಇವಾಗ ಲೋನ್ ತಗೊಳ್ಳೋದು ಅಂದ್ರೆ ಪರ್ಸನಲ್ ಲೋನು, EMI ತಗೊಳ್ಳೋದು ಸಿಕ್ಕಾಪಟ್ಟೆ ಈಸಿ. ನಮಗೆ ಕ್ರೆಡಿಟ್ ಕಾರ್ಡ್ ಬೇಡ ಇದ್ರು ಕೂಡ ಕಂಪ್ನಿಯವರು ನಮ್ಮನ್ನ ಟಾರ್ಗೆಟ್ ಮಾಡಿ ಕಾಲ್ ಮಾಡಿ, ಇಟ್ಕೊಳ್ಳಿ ಸರ್, ನೀವು ಯೂಸ್ ಮಾಡದೇ ಇದ್ರು ಕೂಡ ಈ ಅಮೆಜಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ಆಫರ್ ಬಂದಾಗ ಯೂಸ್ ಮಾಡ್ಕೊಳ್ಳುವಂತಾರೆ. ಇದು ಕಂಪ್ಲೀಟ್ ಫ್ರೀ, ಆನ್ಯುವಲ್ ಫೀಸ್ ಇಲ್ಲ, ಜಾಯ್ನಿಂಗ್ ಫೀಸ್ ಇಲ್ಲ, ಜಸ್ಟ್ ಇಟ್ಕೊಳ್ಳೋಕೆ ಏನಾಗುತ್ತೆ ಅಂತ ಹೇಳಿ ನಮ್ಮ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡಿ ನಮ್ಮ ಕಡೆ ಒಂದು ಕ್ರೆಡಿಟ್ ಕಾರ್ಡ್ ಸೆಲ್ ಮಾಡ್ತಾರೆ. ಕ್ರೆಡಿಟ್ ಕಾರ್ಡ್ ಬಂದಾಗ ನಾವೇನ್ ಮಾಡ್ತೀವಿ, ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡೋದು ನಮ್ಗೆ ಗೊತ್ತಿರಲ್ಲ. ಏನಕ್ಕಂದ್ರೆ ಇದ್ರ ಬಗ್ಗೆ ನಮ್ಗೆ ಕಲ್ಸಿರಲ್ಲ. ನಾವು ಎಲ್ಲಾದ್ರೂ ಹೊರಗಡೆ ಹೋದಾಗ ಅಥವಾ ಏನಾದ್ರು ಆಫರ್ ನೋಡಿದಾಗ ನಮ್ಮ ಕಡೆ ಆ ಮಂತ್ ದುಡ್ಡು ಇಲ್ಲದೆ ಇದ್ರೂ ಕೂಡ ನಮ್ಮ ಕಡೆ ಕ್ರೆಡಿಟ್ ಕಾರ್ಡ್ ಇರುತ್ತೆ. ನಾವು ಅದನ್ನ ಏನ್ ಅಂತ ಫೀಲ್ ಮಾಡ್ತೀವಿ, ಓಕೆ ಇದು ಒಂದು ಫ್ರೀ ದುಡ್ಡು ಅಂತ ಹೇಳಿ ಅದನ್ನ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ತೀವಿ. ಇದು 1 ಮಂತ್ ಓಕೆ, 2 ಮಂತ್ ಓಕೆ, ಇದು ಹೋಗ್ತಾ ಹೋಗ್ತಾ ಏನಾಗುತ್ತೆ, ಆ ಖರ್ಚು ದೊಡ್ಡದಾಗ್ತಾ ಹೋಗುತ್ತೆ. ಆ ಟ್ರ್ಯಾಪ್ ಅಲ್ಲಿ ನೀವು ಸಿಕ್ಕಾಕೊಂಡ್ಬಿಡ್ತೀರ. ಸೊ ಅನ್ನೆಸೆಸರಿ ವಸ್ತುಗಳ ಮೇಲೆ ಎಷ್ಟಾಗುತ್ತೆ ಅಷ್ಟು ಕಂಟ್ರೋಲ್ ಇಟ್ಟು ಅದನ್ನ ಬೈ ಮಾಡದೇ ಇರ್ತಾರ ನಿಮ್ಮನ್ನ ರೆಡಿ ಮಾಡ್ಕೊಳ್ಳಿ, ಅಂದ್ರೆ ಫ್ರೇಮ್ ಮಾಡ್ಕೊಳ್ಳಿ. ಇದೆಲ್ಲ ಮೈಂಡ್ ಸೆಟ್ ಗೇಮು, ಓಕೆನಾ? ಸೊ ನೀವು ಒಂದು ವಸ್ತು ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅಟ್ಲೀಸ್ಟ್ 1 ಮಂತ್ ಆದ್ರೂ ವೇಟ್ ಮಾಡಿ. ಈ ಸಣ್ಣ ಪುಟ್ಟ ಓಕೆ 10, 20, 100 ಇದು ನೀವು ಎಂಜಾಯ್ ಮಾಡಿ. ಬಟ್ ದೊಡ್ಡದಾಗಿ ಏನಾದ್ರು ಫೋನು, ಲ್ಯಾಪ್ಟಾಪ್ಸ್, ದೊಡ್ಡ ಖರ್ಚು ಏನಿರುತ್ತೆ, ನಿಮ್ಮ ಸ್ಯಾಲ್ರಿ 20% ಗಿಂತ ಏನ್ ಜಾಸ್ತಿ ಇರುತ್ತೆ, ಅದನ್ನ ತಗೋಬೇಕು ಅಂದ್ರೆ ನೀವು ಅಟ್ಲೀಸ್ಟ್ 1 ಮಂತ್ ವೇಟ್ ಮಾಡಿ. ನಾವು ಇನ್ಸ್ಟಂಟ್ ಗ್ರಾಟಿಫಿಕೇಶನ್ಗೋಸ್ಕರ ಎಮೋಷನಲಿ ನಾವು ಡಿಸಿಷನ್ ತಗೋತೀವಿ. ಅಂದ್ರೆ ಇವತ್ತೇನಾದ್ರೂ ನಂಗೆ ಮೊಬೈಲ್
ಬೇಕಿತ್ತು ಅನಿಸ್ತು ಆಫರ್ ನೋಡ್ಬಿಟ್ಟು. ಓಕೆ, ನನ್ನ ಕಡೆ ಮೊಬೈಲ್ ಇರುತ್ತೆ ಬಟ್ ಸ್ಟಿಲ್ ನಮಗೆ ಬೇಕಾ ಅಂತ ಅನ್ಸುತ್ತೆ. ಎಮೋಷನಲ್ ಮೈಂಡ್ ಸೆಟ್, ಕೋತಿ ಮನಸ್ಸು. ಸೊ ನಾವು ಅವಾಗ ಏನ್ ಮಾಡ್ತೀವಿ, ಇನ್ಸ್ಟೆಂಟ್ ಆಗಿ ಬೈ ಮಾಡ್ಬಿಡ್ತೀವಿ. ಸೊ ಆ ಟ್ರಾಪ್ ಅಲ್ಲಿ ಸಿಕ್ಕೋತೀವಿ. ಒಂದು ವಾರ ಆದ್ಮೇಲೆ ನಮಗೆ ಫೀಲ್ ಆಗುತ್ತೆ ನಾ ಇದನ್ನ ತಗೋಬಾರ್ದಾಗಿತ್ತು. ಸೊ ಆತರ ನೀವು ಮಾಡಬೇಡಿ. ಒಂದು ಗ್ಯಾಜೆಟ್ ಅಂತ ಅಥವಾ ಏನಾದರೂ ಒಂದು ಹೆಚ್ಚಿನ ಅಮೌಂಟ್ ವಸ್ತುವನ್ನ ಬೈ ಮಾಡೋಕ್ಕಿಂತ ಮುಂಚೆ ಒಂದು ತಿಂಗಳು ವೇಟ್ ಮಾಡಿ. ಅದಾದ್ಮೇಲೆ ನಿಮ್ಗೆ ಸ್ಟಿಲ್ ಬೇಕು ಅಂತ ಅನ್ಸಿದ್ರೆ ಅದನ್ನ ಬೈ ಮಾಡಿ. ಸೊ ಅನ್ನೆಸರಿ ವಸ್ತುಗಳ ಮೇಲೆ ಖರ್ಚು ಮಾಡಬೇಡಿ. ನೀವು ಎಲ್ಲಾದ್ರೂ ಲೋನ್ ತಗೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಅವ್ರ ಕಡೆ ದುಡ್ಡನ್ನ ಕೇಳಿ, ನಿಮ್ಮ ಫ್ರೆಂಡ್ಸ್ ಕಡೆ ದುಡ್ಡನ್ನ ಕೇಳಿ. ವಿದೌಟ್ ಇಂಟ್ರೆಸ್ಟ್ ನಿಮಗೆ ಸಿಗ್ತಾ ಇರುತ್ತೆ. ಅದು ಬಿಟ್ಟು ನೀವು ಕೇಳೋಕ್ಕಾಗದೆ ಪರ್ಸನಲ್ ಲೋನು, ಗೋಲ್ಡ್ ಲೋನು, ಹೋಮ್ ಲೋನು, ಕಾರ್ ಲೋನು ಈ ತರ ತಗೋಬೇಡಿ. ಇದು ಒಂಥರ ಟ್ರ್ಯಾಪ್. ಒಂದ್ಸರಿ ಅದರಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅದರಿಂದ ಹೊರಗಡೆ ಬರೋಕೆ ನಮ್ಮ ಕಂಪ್ಲೀಟ್ ಜೀವನ ಹೋಗ್ಬಿಡುತ್ತೆ. ಫಿಫ್ತ್ ಮಿಸ್ಟೇಕ್ಸ್ ಏನ್ ಮಾಡ್ತಾರೆ ಪ್ರತಿಯೊಬ್ರು ಈ 9 to 5 ಜಾಬ್ ಮಾಡೋರು, ಮಿಡಲ್ ಕ್ಲಾಸ್ ಪರ್ಸನ್ಸ್ ಒಂದೇ ಸೋರ್ಸ್ ಆಫ್ ಇನ್ಕಮ್ ಮೇಲೆ ಸ್ಟಿಕ್ ಆಗಿಬಿಡ್ತಾರೆ. ಅಂದ್ರೆ ಅದೇ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ. ಒಬ್ಬ 9 to 5 ಜಾಬ್ ಮಾಡೋನು ಅಥವಾ IT ಅಲ್ಲಿ ಎಷ್ಟೋ ಸೆಕ್ಟರ್ ಅಲ್ಲಿ ವರ್ಕ್ ಮಾಡೋರು ಅವ್ರಿಗೆ ಗೊತ್ತಿರುತ್ತೆ ನಾನು ಕಂಪ್ನಿ ಸ್ವಿಚ್ ಮಾಡಿದ್ರೆ ನಂಗೆ ಸ್ಯಾಲರಿ ಜಾಸ್ತಿ ಸಿಗುತ್ತೆ ಅಂತ ಹೇಳಿ. ಬಟ್ ಸ್ಟಿಲ್ ಅವರು ಸ್ವಿಚ್ ಮಾಡಲ್ಲ. ಏನಕ್ಕೆ ಒಂದು ಕಂಫರ್ಟಬಲ್ ಝೋನ್ ಅಲ್ಲಿ ಅವರು ಸ್ಟಿಕ್ ಆಗಿಬಿಡ್ತಾರೆ. ನಾಳೆ ಪ್ರಿಪೇರ್ ಆಗ್ತೀನಿ, ನಾಡಿದ್ದು ಪ್ರಿಪೇರ್ ಆಗ್ತೀನಿ, ಈ ತರ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡೋದ್ ಕಡೆ ಅವರು ಲೇಜಿತನ ಮಾಡಿ ಅದನ್ನ ಮುಂದೆ ಹಾಕ್ತಾ ಹೋಗ್ತಾರೆ. ಈ ತರ ನಾವು 20s ನಲ್ಲಿ ಕಂಫರ್ಟಬಲ್ ಝೋನ್ ಅಲ್ಲಿ ಸ್ಟಿಕ್ ಆದ್ರೆ 30s ನಲ್ಲಿ ಅದು ಅಫೆಕ್ಟ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನ್ ಜಾಬ್ ಮಾಡ್ತಾ ಇರ್ತಾರೆ, 1-2 ಲಕ್ಷ ಪೇಮೆಂಟ್ ತಗೋಬೇಕಾದ್ರೆ ನೀವು ಸ್ಟಿಲ್ 30,000-40,000 ಅಷ್ಟು ತಗೋತಾ ಇರ್ತೀರಾ. ಸೊ ಆತರ ಆಗ್ಬಾರ್ದು ಅಂತಂದ್ರೆ ಈ ಮಿಸ್ಟೇಕ್ಸ್ ಅನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಅಂದ್ರೆ ಎಷ್ಟು ಬೇಗ ಆಗುತ್ತೆ, ಪ್ರತಿ 2 ವರ್ಷ 3 ವರ್ಷಕ್ಕೊಮ್ಮೆ ನಿಮ್ಮ ಜಾಬ್ ಅನ್ನ ಸ್ವಿಚ್ ಮಾಡಿ. ಒಂದೇ ಕಂಪ್ನಿಯಲ್ಲಿ ಇದ್ರೆ ಅವರು 8-10% ಕೊಡೋಕೆ ಒದ್ದಾಡ್ತಾರೆ. ಅದೇ ನೀವು ಕಂಪ್ನಿ ಸ್ವಿಚ್ ಮಾಡಿದ್ರೆ 50% 100% ಹೈಕ್ ಅನ್ನ ಕೊಡ್ತಾರೆ. ಸೊ ಸ್ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಇದಷ್ಟೇ ಅಲ್ಲದೆ ನೀವು ಆಲ್ರೆಡಿ ಒಂದು ಒಳ್ಳೆ ಪೊಸಿಷನ್ ಎಲ್ಲಿದ್ರೆ, ಒಳ್ಳೆ ವರ್ಕ್ ಅನಿಸ್ತಾ ಇತ್ತು ಅಂದ್ರೆ ಅಥವಾ ನಿಮ್ಗೆ ಸ್ವಿಚ್ ಮಾಡೋಕೆ ಆಗ್ತಾ ಇಲ್ಲ ಅಂತಂದ್ರೆ ಫ್ರೀಲಾನ್ಸ್ ಮಾಡಿ. ಒಂದು ಸೈಡ್ ಹಸಲ್ ಅನ್ನ ಸ್ಟಾರ್ಟ್ ಮಾಡಿ. ಫ್ರೀ ಇದ್ದಾಗ ಯೂಟ್ಯೂಬ್ ವಿಡಿಯೋಸ್ ಮಾಡಿ, ಇಲ್ಲ ಡಿಜಿಟಲ್ ಪ್ರಾಡಕ್ಟ್ಸ್ ಅಲ್ಲಿ ಮಾಡಿ, ಕೋರ್ಸ್ ಅಲ್ಲಿ ಮಾಡಿ. ಎಷ್ಟೋ ತರ ನಮ್ಮ ಕಡೆ ದಾರಿ ಇದೆ ಒಂದು ಸೋರ್ಸ್ ಆಫ್ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋಕೆ. ಜಸ್ಟ್ ಸ್ಯಾಲ್ರಿ ಸೋರ್ಸ್ ಆಫ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಬೇಡಿ. ಒಂದು ಅದರ್ ಸೈಡ್ ಹಸಲ್ ಸ್ಟಾರ್ಟ್ ಮಾಡಿಬಿಟ್ಟು ಅದರಿಂದ ಇನ್ಕಮ್ ಬರೋ ಕಡೆ ಸ್ಟಾರ್ಟ್ ಮಾಡಿ. ಒಬ್ಬ ರೈತ ಏನ್ ಮಾಡ್ತಾನೆ, ಜಸ್ಟ್ ಒಂದು ಹೊಲದಲ್ಲಿ ಬೆಳೆಯುವಂತ ಬೆಳೆ ಮೇಲೆ ಡಿಪೆಂಡ್ ಆಗಲ್ಲ. ಅವನು ಸೈಡ್ ಎಮ್ಮೆಗಳನ್ನ ಸಾಕ್ತಾನೆ, ಆಕಳುಗಳನ್ನ ಸಾಕ್ತಾನೆ, ಆಡುಗಳನ್ನ ಸಾಕ್ತಾನೆ, ಕುರಿಗಳನ್ನ ಸಾಕ್ತಾನೆ. ಸೊ ಈ ತರ ಅವನು ಸೈಡ್ ಬೈ ಸೈಡ್ ಸೋರ್ಸ್ ಆಫ್ ಇನ್ಕಮ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತಾನೆ. ನಾವೇನೋ ದೊಡ್ಡದಾಗಿ ರೈತರಿಗಿಂತ ದೊಡ್ಡವರು ಅಂತ ಹೇಳಿ ತಿಳ್ಕೊಬೇಡಿ. ಸೊ ನಾವು ಕೂಡ ಸೋರ್ಸ್ ಆಫ್ ಇನ್ಕಮ್ ಅನ್ನ ಜಾಸ್ತಿ ಮಾಡಿ. ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ. ಒಂದ್ ಸೋರ್ಸ್ ಆಫ್ ಇನ್ಕಮ್ ಸ್ಟಾಪ್ ಆದ್ರೂ ಕೂಡ ಇನ್ನೊಂದು ರನ್ ಅಲ್ಲಿ ಇರುತ್ತೆ, ನಮಗೆ ಹೆಲ್ಪ್ ಆಗುತ್ತೆ. ನೀವು 20s ನಲ್ಲಿ ಇದ್ರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ನೀವು ಸೈಡ್ ಹಸಲ್ ಸ್ಟಾರ್ಟ್ ಮಾಡಿ. ಏನಕ್ಕೆ 20s ನಲ್ಲಿ ಇರುವಂತ ಮೈಂಡ್ ಸೆಟ್ ಮತ್ತೆ ಎನರ್ಜಿ ನಮ್ಮ 30s ನಲ್ಲಿ ಇರಲ್ಲ, 40s ನಲ್ಲಿ ಇರಲ್ಲ. ನಾವು ಡೇ ಬೈ ಡೇ ನಾವು ವಯಸ್ಸಾಗ್ತಾ ಹೋಗಿರುತ್ತೆ. ಎಸ್ಟರ್ಡೇ ಇದ್ದಂತ ಎನರ್ಜಿ ಇವತ್ತಿರಲ್ಲ, ಇವತ್ತಿದ್ದಂತ ಎನರ್ಜಿ ನಾಳೆ ಇರಲ್ಲ. ನಾವು ವಯಸ್ಸಾಗ್ತಾ ಹೋಗಿರುತ್ತೆ, ನಿಮಗೆ ಗೊತ್ತಾಗಲ್ಲ. ಟೈಮ್ ಹಂಗೆ ಪಾಸ್ ಆಗಿಬಿಡುತ್ತೆ. ಸೊ ಎಷ್ಟು ಆಗುತ್ತೆ ಅಷ್ಟು ಸೋರ್ಸ್ ಆಫ್ ಇನ್ಕಮ್ ಅನ್ನ ಜಾಸ್ತಿ ಮಾಡೋ ಕಡೆ ಫೋಕಸ್ ಮಾಡಿ. ನಿಮ್ಗೆ ಇದ್ರ ಬಗ್ಗೆ ವಿಡಿಯೋ ಬೇಕಿತ್ತು ಅಂದ್ರೆ ನಂಗೆ ಕಮೆಂಟ್ ಮಾಡಿ, ಸೈಡ್ ಹಸಲ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ. ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತೀನಿ. ಮತ್ತೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಇನ್ವೆಸ್ಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಬೇಗ ಆಗುತ್ತೆ ಅಷ್ಟು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ. ಇಲ್ಲಿ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಫೈನಲ್ ಆಗಿ ನೀವು ನಿಮ್ಮ ಸ್ಯಾಲರಿ ಟು ಸ್ಯಾಲರಿ ಜೀವನವನ್ನ ಮಾಡೋದನ್ನ ಬಿಟ್ಬಿಡಿ. ಪ್ರತಿ ಮಂತ್ ಸ್ಯಾಲರಿ ಬರೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಬಜೆಟ್ ಮಾಡಿ. ಆ ಸ್ಯಾಲರಿ ಎಲ್ಲೆಲ್ಲಿ ಹೋಗಬೇಕು, ಎಲ್ಲೆಲ್ಲಿ ಖರ್ಚು ಮಾಡಬೇಕು ಅಂತ ಹೇಳಿ. ಅದ್ರ ಜೊತೆ ನೀವು ನಿಮ್ಮ ಎಕ್ಸ್ಪೆನ್ಸ್ ಅನ್ನ ಟ್ರ್ಯಾಕ್ ಮಾಡಿ. ನಿಮಗೆ ಕಷ್ಟ ಅಂತ ಬಂದಾಗ ಒಂದು ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಸೂರೆನ್ಸ್, ಟರ್ಮ್ ಇನ್ಸೂರೆನ್ಸ್ ಅನ್ನ ಮಾಡಿಸ್ಕೊಳ್ಳಿ. ನಿಮಗೆ ಏನಾದರೂ ಬೈ ಮಾಡಬೇಕು ಅಂತ ಅನಿಸ್ತು ಅಂದ್ರೆ ಅಟ್ಲೀಸ್ಟ್ 1 ಮಂತ್ ಆದ್ರೂ ವೇಟ್ ಮಾಡಿ. ಮತ್ತೆ ಅನ್ನೆಸೆಸರಿ ವಸ್ತುಗಳ ಮೇಲೆ ಖರ್ಚು ಮಾಡಬೇಡಿ. ಅಂದ್ರೆ ಪರ್ಸನಲ್ ಲೋನು, ಗೋಲ್ಡ್ ಲೋನು, ಕಾರ್ ಲೋನು, ಹೋಮ್ ಲೋನು, ಇದರಿಂದ ಎಷ್ಟಾಗುತ್ತೆ ಅಷ್ಟು ದೂರ ಇರಿ. ನಿಮ್ಗೆ ಏನಾದರೂ ದುಡ್ಡು ಬೇಕು ಅಂದ್ರೆ ಫ್ರೆಂಡ್ಸ್ ಕಡೆ ಕೇಳಿ. ಫ್ರೆಂಡ್ಸ್ ಕೊಡ್ತಾರಿಲ್ಲ ಗೊತ್ತಿಲ್ಲ ನನಗೆ, ಬಟ್ ಕೇಳಿ, ಕೊಡ್ಬೋದು. ಲಾಸ್ಟ್ ಅಲ್ಲಿ ನೀವು ನಿಮ್ದು ಒಂದೇ ಒಂದು ಸೋರ್ಸ್ ಆಫ್ ಇನ್ಕಮ್ ಮೇಲೆ ಡಿಪೆಂಡ್ ಆಗದೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡಿ. ಇದು ಒಬ್ಬ 9 to 5 ಜಾಬ್ ಮಾಡೋಣ ಮಿಸ್ಟೇಕ್ಸ್. ನೀವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಈ ಮಿಸ್ಟೇಕ್ಸ್ ಅನ್ನ ತಿದ್ದುಪಡಿ ಮಾಡ್ಕೊಳ್ಳಿ. ಓಕೆನಾ? ನಿಮಗೆ ನಾನು ಯಾವ ತರ ದುಡ್ಡನ್ನ ಟ್ರ್ಯಾಕ್ ಮಾಡ್ತೀನಿ, ಯಾವ ತರ ಬಜೆಟ್ ಮಾಡ್ತೀನಿ ಅಂತ ತಿಳ್ಕೊಳ್ಳೋಕೆ ಇಲ್ಲಿ ಕ್ಲಿಕ್ ಮಾಡಿ, ಆ ವಿಡಿಯೋ ನೋಡಿ. ಮತ್ತೆ ಸಿಗುವ.